ನಮಸ್ಕಾರ. ನಾನು ಮಾಧವಿಲಾಖೆ. ಎಂಟಿವಿಯ ವೀಕ್ಷಕರಿಗೆ ಸ್ವಾಗತ. ಕಲಕೇರಿಯ ಜಯಶಾಂತಲಿಂಗೇಶ್ವರ ಮಹಾಸಂಸ್ಥಾನ ಮಠದಲ್ಲಿ ವಿಶ್ವ ಕಲ್ಯಾಣ ಚಿಂತನ ಸಂಗೋಷ್ಠಿ ಕಾರ್ಯಕ್ರಮದಲ್ಲಿ ಜಯಸಿದ್ದೇಶ್ವರ ಸ್ವಾಮಿಗಳು, ಗುರುಲಿಂಗ ಶಿವಾಚಾರ್ಯರು, ಸಿದ್ದರೇಣುಕ ಶಿವಾಚಾರ್ಯರು, ಪ್ರಭುಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಜೋಗೂರ್, ರಮೇಶ್ ಅಡಕಿ, ಸೋಮನಗೌಡ ಯಾಳವಾರ್, ಕನಕರಾಜ ವಡ್ಡರ್, ಸಂಗಮ್ಮ ಪಾಟೀಲ್, ಸಿಎಂ ಬೆಂಡೆಗುಂಬಳ ಮತ್ತು ಸಾನ್ನಿಧ್ಯ ಸ್ಥಾನದಲ್ಲಿ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರ ಮಹಾಸ್ವಾಮೀಜಿಗಳು ಆಶೀರ್ವಚನ ದಯಪಾಲಿಸಿದರು. ವರದಿ ಮಹಾಂತೇಶ್ ಕಾಂಬ್ಳೆ. ಜಾಲಹಳ್ಳಿ ಮಠದ ಪರಿಸ್ಥಿತಿ ಆದದ್ದನ್ನು ಕಂಡು ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಶ್ರೀಮಠದ ಅಸ್ತಿತ್ವ ಅಳಿಬಾರದು ಅಂತಕ್ಕಂಥ ಘನೋದ್ದೇಶದಿಂದ ಯುಗಮಾನೋತ್ಸವ ಸಮಾರಂಭದಲ್ಲಿ ಜಯಶಾಂತಲಿಂಗನ ಒಂದು ಶಿವಲಿಂಗವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೀವಿ. ನಿಜವಾಗಲೂ ಕೂಡ ಜಾಲಹಳ್ಳಿ ಮಠಕ್ಕೆ ನಾವು ಬರ್ತಿದ್ದಿಲ್ಲ ಅಂತ ಅನಿಸ್ತಾ ಇದೆ. 1972ರಲ್ಲಿ ನಾವು ಈ ಊರು ಬಿಟ್ಟ ನಂತರ 8 ವರ್ಷ ನಿಮ್ಮೂರಿಗೆ ಬಂದಿದ್ದೆ. ಯಾಕೆ ಬಂದಿಲ್ಲ ಅಂದ್ರೆ ಮಠದ ಪರಿಸ್ಥಿತಿ ಪ್ರತಿ ವರ್ಷಕ್ಕೂ ಕೂಡ ಕ್ಷೀಣಿಸ್ಲಿಕ್ಕೆ ಹತ್ತಿದ್ದನ್ನ ನೀವು ನೋಡಿರಿ, ನಾವು ನೋಡಿ. ಸುಮಾರು 60-70 ವರ್ಷದ ವಯೋವೃದ್ಧರಿಗೆ ಕೇಳಬೇಕು, ಜಾಲಹಳ್ಳಿ ಮಠ ಆಗ ಹೇಗಿತ್ತು ಈಗ ಹೇಗದ ಅಂತ ಕೇಳಿದ್ರೆ ಆ ಕಲ್ಲುಗಳೇ ಹೇಳ್ತಾವ ಆಗ ಹೇಗಿತ್ತು ಈಗ ಹೇಗದ. ಅಲ್ಲಿಗೆ ಸಮಾಪ್ತಿ ಆಗಬಹುದಾಗಿತ್ತು. ಆದ್ರೆ ದೇವರು ಸರ್ವಾಂತರ್ಯಾಮಿ. ಭಗವಂತ ಅಣುತೃಣ ಕಾಷ್ಟದಲ್ಲಿ ತುಂಬಿ ತೊಳುತ್ತಾರೆ. ಹೀಗೆ ಒಂದ್ಸಲ ವಿವೇಕಾನಂದರು ಕಲ್ಕತ್ತಾದಲ್ಲಿ ಪ್ರವಚನ ಮಾಡ್ಲಿಕ್ಕೆ ಪರಮಾತ್ಮ ಎಲ್ಲ ವಸ್ತುಗಳಲ್ಲಿ ಇದ್ದಾನೆ, ಎಲ್ಲ ದಿಕ್ಕುಗಳಲ್ಲಿ ಇದ್ದಾನೆ. ಅವನ ಅಸ್ತಿತ್ವವನ್ನ ಎಣಿಸ್ಲಿಕ್ಕೆ ಗುಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರವನ್ನು ಪ್ರತಿಪಾದನೆ ಮಾಡಿದ್ರು ಸ್ವಾಮಿ ವಿವೇಕಾನಂದ. ಈಗೇನು ನೀವು ಪ್ರಗತಿಪರರು ಅಂತ ಕರಿತೀರಲ್ಲ, ಅವ್ರಿಗೆ ನಾವು ಅರ್ಧಂಬರ್ಧ ಪಂಡಿತರು ಅಂತ ಕರಿತೀವಿ. ಸಮಾಜಕ್ಕೆ ಅವರು ಕೆಟ್ಟನೂ ಮಾಡಂಗಿಲ್ಲ, ಒಳಿತನೂ ಮಾಡಂಗಿಲ್ಲ. ಕಲ್ಕತ್ತಾದಲ್ಲಿ ಸ್ವಾಮಿ ವಿವೇಕಾನಂದರ ಪ್ರವಚನವನ್ನ ಕೇಳಲಿಕ್ಕೆ ಒಬ್ಬ ಪ್ರಗತಿಪರ ಬಂದಿದ್ದ. ವಿವೇಕಾನಂದರಿಗೆ ಬಹಳ ಸುಂದರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾನ. ನೀವು ಹೇಳಿದ್ರಿ ಭಗವಂತ ಎಲ್ಲಾ ತೌಲಿ ಅದಾನಂತ. भगवान सर्वंतर्यामी है, आपने बताया, तो मंदिर क्यों जाते हैं? ಪರಮಾತ್ಮ ಎಲ್ಲಾ ತೌಲಿ ಅದಾನ ಅಂತಂದ ಬಳಿಕ ಮಂದಿರಕ್ಕೆ ಯಾಕೆ ಹೋಗ್ತೀರಿ ನೀವು ಅಂತ ಪ್ರಶ್ನೆ ಕೇಳ್ತಾನ. ಏನ್ ಕೆಲಸ ನಿಮ್ಮಲ್ಲೇ ಭಗವಂತ ಇದ್ರೆ ಮಂದಿರಕ್ಕೆ ಯಾಕೆ ಹೋಗ್ತೀರಿ? ಅವಾಗ ವಿವೇಕಾನಂದರು ಬಹಳ ಸುಂದರವಾದ ಒಂದು ಉತ್ತರವನ್ನು ಕೊಡ್ತಾರೆ. धूप में हवा चलती है, छाव में भी हवा चलती है. ಬಿಸಿಲಿನಲ್ಲಿಯೂ ಕೂಡ ತಂಪಾದ ಗಾಳಿ ಬೀಸ್ತೈತಿ, ಅದೇ ತಂಪಾದ ಗಾಳಿ ಗಿಡದ ನೆರಳಿನಲ್ಲಿ ಕೂಡ ಬೀಸ್ತಾ ಇದೆ. ಬಿಸಿಲಿನಲ್ಲಿ ಬೀಸತಕ್ಕಂಥ ತಂಪಾದ ಗಾಳಿ ಮನುಷ್ಯನ ಅನುಭವಕ್ಕೆ ಬರಂಗಿಲ್ಲ, ಆದ್ರೆ ನೆರಳಿನಲ್ಲಿ ಕುಂತಾಗ ಗಾಳಿ ಬೀಸು ಅಂದ್ರೆ ತಂಪಾಗಿರ್ತಕ್ಕಂಥ ಗಾಳಿಯ ಅನುಭವ ಹೇಗೆ ಬರ್ತದೆ, ಆಗ
ಪರಮಾತ್ಮರ ಸರ್ವಾಂತರ್ಯಾಮಿ ಇದ್ರೂ ಕೂಡ ನಮ್ಮ ಭಾವನೆಯ ಪಾವಿತ್ರತೆ ಮಂದಿರದಲ್ಲಿ ಅದನ್ನು ತಿಳ್ಕೊಂಡು ಭಗವಂತ ಮಂದಿರದಲ್ಲಿ ನಮಗ ಕಾಣಲಿಕ್ಕೆ ತೊಡಗ್ತಾನೆ. ಅದಕ್ಕೆ ನಾವು ಮಂದಿರಕ್ಕೆ ಹೋಗ್ತೀವಿ ಅಂತ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನು ಅವರು ನೀಡ್ತಾರೆ. ಹಾಗೆ ನಾವು ಕೂಡ ಏನಪ್ಪಾ ಅಂದ್ರೆ ಭಗವಂತ ಅಲ್ಲಿ ಅದಾನ ಜಯಶಾಂತಲಿಂಗ. ಜಾಲಹಳ್ಳಿ ಮಠದ ಅಸ್ತಿತ್ವವನ್ನು ಉಳಿಸಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಮೇಲಾಗಿ ನಮ್ಮ ಒಬ್ಬ ಪರಮ ಭಕ್ತ ಇದ್ದ ಬಾಬುರಾವ್ ಕುಲಕರ್ಣಿ ಅಂತ. ಈ ಊರು ಕೆಲವೊಂದು ಪ್ರಮುಖರನ್ನು ಕರ್ಕೊಂಡು ಅವರು ಜಾಲಹಳ್ಳಿಗೆ ಬಂದಿದ್ರು. ಬಂದು ಮಾರ್ಕೊಂಡು ದೇವರ ದರ್ಶನ ಆಯ್ತು, ಕಾಯಿ ಕರ್ಪೂರ ಮಾಡಿದ್ರು, ಪ್ರಸಾದ ಮಾಡಿಕೊಂಡ್ರು. ನಮ್ ಗುಮ್ಶೆಟ್ಟಿ ಸರ್ ಅವರಿದ್ರು, ಅವ್ರ ಜೊತೆಗೆ ಪಂಚಾಕ್ಷರಿ ಹೇಮಠ ಅವರಿದ್ರು, ಇನ್ನೂ 3 ಜನ ಯಾರೋ ಬಂದಿದ್ರು. ಬಂದು ಬಾಬೂರ ಅವರು ಸಾಲ್ಫಂಡ್ ಹಾಕಿ ಅಪ್ಪರೇ ನಂದು 1 ಎಕರೆ 30 ಗುಂಟೆ ನಿಮಗೆ ದಾನ ಮಾಡಿ ಕೊಡ್ತೀನಿ ಅಂತಂದಾಗ ನಾನು ಕೇಳಿದೆ ಯಾಕಪ್ಪ ಅಂತ. ಯಾಕೂ ಏನು ಅಂತ ಕೇಳ್ಬೇಡ್ರಿ, ನನ್ನ ಮನಸ್ಸಾಗೈತಿ, ನಾನು ಕೊಡ್ತೀನಿ ಅಂತ. ಅವಾಗ ಈ ಜಮೀನು ಕೊಟ್ಟಾಗ ನಾನು ಅಲಕ್ಷ್ಯ ಮಾಡಿದ್ದ ನಿಜ. ಜಯಶಾಂತನ ಮುಂದೆ ಈ ಸಂಕಲ್ಪ ಮಾಡಿದ್ರವರು ಬಾಬುರಾವ್ ಕುಲಕರ್ಣಿ ಅವರು. ಅವನ ಭಕ್ತಿ ವಿಶ್ವಾಸಕ್ಕೆ ಜಯಶಾಂತಲಿಂಗನೇ ಇಲ್ಲಿ ಬಂದು ಕೂತು ಬಿಟ್ಟ. ಎಂತ ಭಕ್ತ ಎಂಬುದನ್ನ ನಾವು ವಿಚಾರ ಮಾಡ್ಬೇಕು. ಪ್ರಪಂಚದಲ್ಲಿ ಎಲ್ಲಾನು ಕೂಡ ಗಳಿಸಬಹುದು, ಧರ್ಮವನ್ನು ಗಳಿಸ್ಲಿಕ್ಕೆ ಸಾಧ್ಯ. ನಮ್ಮ ಚಿಮ್ಮಲಿಗೆ ಪೂಜ್ಯರು ಒಂದು ಮಾತನ್ನ ಪ್ರಸ್ತಾಪ ಮಾಡಿ, ಪರ್ವ ಅಂದ್ರ ಏನು ಅಂತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥ ಪ್ರಶ್ನೆ ಅದು. ಹಬ್ಬ ಮತ್ತು ಪರ್ವ ಇದು ತತ್ಸಮ ತತ್ವಗಳು. ಪರ್ವ ಅಂದ್ರೆ ಹಬ್ಬ, ಧಾರ್ಮಿಕ ಪರ್ವ ಅಂದ್ರೆ ಧಾರ್ಮಿಕ ಹಬ್ಬ, ಮತ್ಯಾವುದರ ಹಬ್ಬ ಅಲ್ಲ, ಇದು ಧರ್ಮದ ಹಬ್ಬ ಅಂತ ತಿಳ್ಕೊಂಡು 3 ವರ್ಷದಿಂದ ಈ ಪುಣ್ಯ ಭೂಮಿಯಲ್ಲಿ ನಡೀತಾ ಬಂದಿದೆ. ನಮ್ಮ ಜಳಕಿಯವರು ಒಂದು ಮಾತನ್ನ ಹೇಳಿದೆ, ಜಳಕಿಯವರಲ್ಲ ಜೋಗೂರ್ ಸರ್ ಅವರು, ಸನಾತನ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ಮನುಷ್ಯನ ಕರ್ತವ್ಯ ಅಂತ ಒಂದು ಸುಂದರ ಮಾತನ್ನು ಅವರು ಹೇಳಿದರು. ಈ ಕಮೆಂಟ್ಸ್ ಕೇಳ್ತಾ ಇದ್ದೀವಿ ನಾವು ಹಿಂದೂ ಧರ್ಮದ ಬಗ್ಗೆ. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಆ ಧರ್ಮದ ತಿಂದು ಎತ್ತೆತ್ತಲಗೂ ಮಾತಾಡ್ತಕ್ಕಂಥ ಜನರು ನಾವು ಈ ಸಂದರ್ಭದಲ್ಲಿ ಕಾಣ್ತಾ ಇದ್ದೀವಿ. 5000 ವರ್ಷದ ಹಿಂದೆ ಇತಿಹಾಸಗಳನ್ನು ತೆಗೆದು ನೋಡ್ರಿ, ವಿಶ್ವದ ತುಂಬೆಲ್ಲ ಹಿಂದೂ ಧರ್ಮ ಬಿಟ್ಟು ಮತ್ತೊಂದು ಧರ್ಮ ಇದ್ದಿದ್ದೇನೆ. ಅಂಕೋರ್ ವಾಟ್ ಅಂತಕ್ಕಂಥ ದೇವಾಲಯ ವಿದೇಶದಲ್ಲಿ ಆಗಿನ ಕಾಲದಲ್ಲಿ ಪ್ರಖ್ಯಾತಿಯಾಗಿತ್ತು. ಅದು ವಿಷ್ಣು ಟೆಂಪಲ್. ಶಿವನ ಸಂಸ್ಕೃತಿ ಎಂಬುದು ದೇಶದ ನಾನಾ ಮೂಲೆಯಲ್ಲಿ ಆಗಿನ ಕಾಲಕ್ಕೆ ಇತ್ತು ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಿದ್ರೆ ಸನಾತನ ಧರ್ಮವನ್ನು ನಾವು ಉಳಿಸ್ಕೊಂಡು ಹೋಗುದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಇಂಥ ಧಾರ್ಮಿಕ ಸಮಾರಂಭಗಳನ್ನ, ಧರ್ಮದ ಪರ್ವಗಳನ್ನ ನಾವು ಮಾಡಲಿಕ್ಕೆ ಬೇಕು. ಎಲ್ಲರೂ ಇದಕ್ಕೆ ಸಹಕಾರ ನೀಡಲಿಕ್ಕೆ ಬೇಕು. ಒಂದು ವೇಳೆ ನೀವು ಮರ್ತ್ರೆ ಮುಂದೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಸ್ವಸ್ಥರು ಏನಾಗ್ತಾರೋ ಗೊತ್ತಿಲ್ಲ. ದಿನವೂ ನೀವು ಮಾಧ್ಯಮದ ಮುಖಾಂತರ ತಿಳ್ಕೋತಾ ಇದ್ದೀರಿ ಜಗತ್ತಿನ ದೇಶ ವಿದೇಶಗಳಲ್ಲಿ ಏನು ನಡೆದಿದೆ. ಈಗ
ಹಬ್ಬವನ್ನ ಆಗಿನ ಕಾಲಕ್ಕೆ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರು, ಅಮಾವಾಸ್ಯೆ ಹುಣ್ಣಿಮೆಗಳನ್ನು ಯಾವ ರೀತಿ ಮಾಡ್ತಾ ಇದ್ರು, ಈಗ ನೀವು ಮಾಡಂಗಿಲ್ಲ. ಈಗ ಮಾಡಂಗಿಲ್ಲ. ಸಂಸ್ಕೃತಿ ಎಂಬುದು ಬೇಕು ಮನುಷ್ಯನಿಗೆ. ಈ ಕೆಲವೊಂದು ವಿಚಾರವಾದಿಗಳು ಹುಟ್ಟ್ಯಾರ. ವೀರಶೈವ ಎಂಬುದು ಒಬ್ಬ ಹೇಳ್ತಾನ, ಲಿಂಗಾಯತ ಅಂತ ಒಬ್ಬಂತಾನ, ವೀರಶೈವ ಲಿಂಗಾಯತ ಅಂತ ಮತ್ತೊಬ್ಬ ಅಂತಾನ, ಹಿಂದೂ ಧರ್ಮ ನಮಗೆ ಸಂಬಂಧ ಇಲ್ಲ ಅಂತ ಮತ್ತೊಬ್ಬ ಅಂತಾನ. ಇವೆಲ್ಲ ವಿಚಾರ ಮಾಡಿದ್ರೆ ಜಗತ್ತಿನಲ್ಲಿ ಪಾಪ ಹೆಚ್ಚಾಗಿದೆ ಅಂತ ಅನಿಸ್ತಾ ಇದೆ. ಅಂದಲ್ಲೇ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ಲಿಕ್ಕತ್ತೆ. ಹಿಂದೂ ಧರ್ಮ ಎಂಬುದು ಒಂದು ವೃಕ್ಷ ಇದ್ದಂತೆ. ಯಾವುದೇ ಒಂದು ಸಮಾಜ ಆಗಲಿ, ಯಾವುದೇ ಒಂದು ಸಂಸ್ಕೃತಿ ಆಗಲಿ, ಯಾವುದೇ ಒಂದು ಜಾತಿಯಲ್ಲಿ ಆಗಲಿ, ಅವೆಲ್ಲ ವೀರಶೈವ ಧರ್ಮದ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಯಾವ ಧರ್ಮ ಅಂತ ಕೇಳಿದ್ರೆ ಅದೇ ಹಿಂದೂ ಧರ್ಮ. ಅದಕ್ಕೆ ಬಹಳ ಮಂದಿ ಕೇಳ್ತಾ ಇದ್ರು ಫೋನ್ ಮಾಡಿ, ಏನ್ ಬರಿಬೇಕ್ರಿ, ಏನು ಬರಿಬೇಕು, ಏನು ಬರಿಬೇಕು, ಧರ್ಮ ಇದ್ದಲ್ಲಿ ಏನು ಬರಿಬೇಕು, ಜಾತಿ ಇದ್ದಲ್ಲಿ ಏನು ಬರಿಬೇಕು, ವಿಜಾತಿ ಇದ್ದಲ್ಲಿ ಏನು ಬರಿಬೇಕು. ಕೆಲವು ಮಂದಿ ಲಿಂಗಾಯತ ಅಂತ ಹೇಳ್ತಾರೆ, ಕೆಲವು ಮಂದಿ ವೀರಶೈವ ಅಂತ ಹೇಳ್ತಾರೆ, ಕೆಲವು ಮಂದಿ ವೀರಶೈವ ಲಿಂಗಾಯತ ಅಂತ ಹೇಳ್ತಾರೆ. ಮುಗಿದ ಅಧ್ಯಾಯದ. ಆದ್ರೆ ಇದು ಒಂದಕ್ಕೆ ಮುಗಿದ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಸೆನ್ಸಸ್ ಮಾಡ್ತದೆ. ಅವಾಗ ನೀವು ಹಿಂದೂ ಧರ್ಮ ಬಿಟ್ಟು ಮತ್ತೇನೋ ಬರೆಸಬೇಡ್ರಿ. ಧರ್ಮ ಇದ್ದಲ್ಲಿ ಹಿಂದೂ, ಜಾತಿ ಇದ್ದಲ್ಲಿ ವೀರಶೈವ, ಉಪಜಾತಿ ಇದ್ದಲ್ಲಿ ಬಣಜಿಗ, ರೆಡ್ಡಿ, ಗಾಣಿಗ, ಜಂಗಮ ಇವನು ಬರೆಸಿದ್ರೆ ನಿಮ್ಮ ಸಂಪತ್ತು ಉಳಿತದ, ನಿಮ್ಮ ಸಂಸ್ಕೃತಿ ಉಳಿತದ, ನಿಮ್ಮ ಧರ್ಮ ಉಳಿತೈತಿ. ಅಮಾವಾಸ್ಯೆ ಹುಣ್ಣಿಮೆಗಳನ್ನ ಆಚರಿಸುವುದು ನಮ್ಮ ಹಿಂದೂ ಸಂಸ್ಕೃತಿ. ಅದನ್ನು ಅದ್ದೂರಿಯಾಗಿ ಆಚರಿಸ್ಬೇಕು. ನೀವೆಲ್ಲ ಬಹಳ ಅಲಕ್ಷ್ಯ ಮಾಡ್ಲಾಕತ್ತೀರಿ. ಎಲ್ಲಿವರೆಗೆ ನಮ್ಮ ಸಂಸ್ಕೃತಿಯನ್ನ ನಾವು ತಿಳ್ಕೊಂಡು ನಡೆಯಲಿಲ್ಲ ಅಲ್ಲಿವರೆಗೆ ನಾವು ಸುಖಿಯಾಗಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ನಾವು ಅದನ್ನು ಲಕ್ಷ್ಯದಲ್ಲಿರಿಸಿಕೊಂಡು ಈ ಕಲಿಕೇರಿ ಗ್ರಾಮದಲ್ಲಿ ನಿಜವಾಗಲೂ ಕೂಡ ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಗ್ರಾಮ. ಇದೇನು ಸಾಮಾನ್ಯವಾಗಿರ್ತಕ್ಕಂಥ ಗ್ರಾಮ ಅಲ್ಲ. ಮೊದಲು ಪುಷ್ಕರಪುರ ಅಂತ ಹೆಸರಿಟ್ಟಿದೆ. ಚಂದ್ರಹಾಸನ ಕಾಲಕ್ಕೆ ಮೇಲಾಗಿ ಇಲ್ಲಿ ಆ ದೇಸಾಯ ರೋಡ್ಯಾಗ ಹೋಗ್ರಿ, ಅಲ್ಲಿ ಕಲ್ಮೇಶ್ವರ ದೇವಸ್ಥಾನ ಅಂತ ಇದೆ. ಅದನ್ನ ಯಾರು ಕಟ್ಟಿಸಿದ್ರು ಅಂತಕ್ಕಂಥ ಇತಿಹಾಸವನ್ನೇ ಮರೆಮಾಚಲಿಕ್ಕತ್ತಾರೆ. ಆಧುನಿಕ ಕವಿಗಳು ಹುಟ್ಟ್ಯಾರ, ಆಧುನಿಕ ಸಾಹಿತಿಗಳು ಹುಟ್ಟ್ಯಾರ, ಏನೇನೋ ಬರ್ಕೋತಾರ, ಬರೀತಾರ. ನಾಲಂದಾ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಇದ್ರು ಕಲಿಕ್ಯಾತ ಬ್ರಹ್ಮಯ್ಯ ಅಂತ. ಆ ಬ್ರಹ್ಮಯ್ಯನ ಊರೇ ಇದು ಕಲಿಕೇರಿ, ಪುಷ್ಕರಪುರ ಅಂತ. ಆಗಿನ ಕಾಲಕ್ಕೆ ಅವ ಆ ದೇಗುಲವನ್ನ ಕಟ್ಟಿಸಿದ. ಅದು ಎಷ್ಟೊಂದು ಸುಂದರ, ಎಷ್ಟೊಂದು ರಮ್ಯ. ಅದು ನಮ್ಮೆಲ್ಲರ ಕೈಯಾಗಿ ಸಿಕ್ಕದು ತಿಪ್ಪೆಗೆ. ಆ ರೀತಿ ಆಗಬಾರದು ಅಂತಂದ್ರೆ ನಾವು ಧರ್ಮದಂತೆ ನಡಿಬೇಕು ಅಂತಕ್ಕಂಥ ಸಂದೇಶವನ್ನು ನೀಡಿ ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಯಾವಾಗ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಕಲಿಕೇರಿ ಶಿಶುವೊಂದಾಗಲಿ